ಹಾಯ್ ನಾನು ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OPPO Enco ಬಡ್ಸ್ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಈ ಒಂದು ಇಯರ್ಬಡ್ ಏನಿದೆ ಇದು ಕೇವಲ 1799 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ಅನಿಸ್ತಾ ಒನ್ ಆಫ್ ದ ಬೆಸ್ಟ್ ಟ್ರೂ ವೈರ್ಲೆಸ್ ಇಯರ್ಬಡ್ ಅಂತ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ನಾನು OPPO ಜೊತೆ ಕೊಲಾಬರೇಟ್ ಆಗಿ ಮಾಡ್ತಾ ಇದ್ದೀನಿ. ಹೆಂಗಂತ ಆ ರೀಸನ್ಗೆ ಇದು ಬೆಸ್ಟ್ ಇಯರ್ಬಡ್ ಅಂತ ಇಲ್ಲ, ನಾನು ಇದನ್ನು ಯೂಸ್ ಮಾಡಿ ಇಷ್ಟ ಆದಮೇಲೆ ಈ ಒಂದು ಕೊಲಾಬರೇಷನ್ಗೆ ಒಪ್ಕೊಂಡಿರುವಂಥದ್ದು. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಬಡ್ಸನ್ನು ಅನ್ಬಾಕ್ಸ್ ಮಾಡ್ತೀನಿ. ನನ್ನ ಫಸ್ಟ್ ಇಂಪ್ರೆಷನ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಬಟ್ ಸ್ಟಿಲ್ ಅನ್ಬಾಕ್ಸ್ ಮಾಡ್ತೀನಿ. ಯಾವ ರೀತಿ ನನ್ನ ಎಕ್ಸ್ಪೀರಿಯನ್ಸನ್ನು ಕಂಪ್ಲೀಟ್ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು OPPO Enco ಬಡ್ಸನ್ನು ಅನ್ಬಾಕ್ಸ್ ಮಾಡಾಗ ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಕೇಸ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ನೀವೇ ನೋಡ್ತಾ ಇದ್ರೆ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ನಿಮಗೂ ಗೊತ್ತು ಇಷ್ಟೊಂದು ಒಳ್ಳೆ ಕ್ವಾಲಿಟಿಯ ಪ್ರೀಮಿಯಂ ಕೇಸ್ ನಿಮಗೆ ಸಿಗೋದಿಲ್ಲ ಅಂತ ಇದರೊಳಗೆ ಬಡ್ಸಿರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಜೊತೆಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಇದನ್ನು ನೀವು ಹಾಕೊಬೋದು. ಯಾವುದೇ ಚಾರ್ಜಿಂಗ್ ಕೇಬಲ್ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಆದರೆ USB Type-C ಪೋರ್ಟ್ ಈ ಒಂದು ಕೇಸ್ ಇರುವಂಥದ್ದು. ಆಬ್ವಿಯಸ್ಲಿ ಮಾತ್ರ ಎಲ್ಲ USB Type-C ಕೇಬಲ್ ಫೋನಿಂದಿದೆ ಅಂತಂದರೆ ಅದರಲ್ಲೇ ಚಾರ್ಜ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತಂದರೆ ತುಂಬ ಪ್ರೀಮಿಯಮ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಲುಕ್ಕನ್ನು, ಫೀಲನ್ನು, ಡಿಸೈನ್ನ ಯಾವ ಬಡ್ಸು ಕೂಡ ನೀಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆಯಿತಾ, ಇದನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಈ ಒಂದು ಬಡ್ಸಲ್ಲಿ ನಿಮ್ಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು. ಮತ್ತು ಈ ಒಂದು ಕೇಸ್ ಏನಿದೆ ಇದು ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು. ತುಂಬ ಲೈಟ್ ವೆಯ್ಟ್ ಇದೆ, ಕಾಂಪ್ಯಾಕ್ಟ್ ಆಗಿದೆ, ಜೇಬಿಗೆ ಆರಾಮಾಗಿ ಇಟ್ಕೊಬೋದು. ಈ ಒಂದು ಕೇಸಲ್ಲಿ LED ಇಂಡಿಕೇಟರ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ, ಗೊತ್ತಾಗುತ್ತೆ ನಮಗೆ ಕನೆಕ್ಟ್ ಆಗಿಲ್ವೋ ಅಂತ. ಇನ್ನು ಬಡ್ಸಿಗೆ ಬಂತು ಅಂದರೆ ಇದು ಮ್ಯಾಗ್ನೆಟಿಕ್ ಡಾಕ್ನ ಮೂಲಕ ಒಂದು ಕೇಸಿಗೆ ಅಂಟ್ಕೊಳ್ಳುತ್ತೆ. ತುಂಬ ಪವರ್ಫುಲ್ ಆಗಿರುವಂಥದ್ದು. ಈ ಒಂದು ಬಡ್ಸ್ ಏನಿದೆ ಕೇವಲ 4 ಗ್ರಾಮ್ ವೆಯ್ಟ್ ಇರುವಂಥದ್ದು. ಇದು ಕೂಡ ತುಂಬ ಸಣ್ಣದು, ಕಿವಿಗೆ ಹಾಕೊಂಡಿದ್ರೆ ಗೊತ್ತಾಗಲ್ಲ, ಆಯಿತಾ. ಸೊ ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಇದೆ. ಇದರಲ್ಲೂ ಕೂಡ ನಿಮಗೆ ಇಂಡಿಕೇಟರ್ ಸಿಗ್ತದೆ. ಮತ್ತು ಈ ಒಂದು ಸಿಲಿಕಾನ್ ಟಿಪ್ಸ್ನ ಕ್ವಾಲಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಈ ಒಂದು ಸಿಲಿಕಾನ್ ಟಿಪ್ಸನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು. ಓವರಾಲ್ ಈ ಒಂದು ಡಿಸೈನ್ ಮತ್ತು ಬಿಲ್ಡ್ ಕೂಡ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ತುಂಬ ಕಾಂಪ್ಯಾಕ್ಟ್ ಆಗಿದೆ, ಕಿವಿಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ವರ್ಕೌಟ್ ಮಾಡ್ತಿದ್ದೆ ಅಂದರೂ ಕೂಡ ನೋಡಿ ಹಾಕ್ಕೊಂಡು ನೀವು ಕಿವಿ ಹಿಂಗೆ ಅಲ್ಲಾಡ್ಸಿದ್ರು ಕೂಡ ತುಂಬ ಈಸಿಯಾಗಿ ಬಿದ್ದೋಗಲ್ಲ, ಓಡಿದ್ರು ಕೂಡ ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗಲ್ಲ. ಒಂದೇನಂತಂದರೆ ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಈ ಒಂದು ಟಿಪ್ಸನ್ನು ಹಾಕೊಳ್ಳಿ. ಇನ್ನು ಈ ಒಂದು ಬಡ್ಸನ್ನು OPPOದ ಒಂದು ಅಪ್ಲಿಕೇಶನ್ ಇದೆ, ಮೆಲೋಡಿ ಅಂತ. ಆ ಒಂದು ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಅಪ್ಲಿಕೇಶನ್ ಸಪೋರ್ಟ್ ನೀಡಿದರೆ ಒಂದು ಒಳ್ಳೆ ವಿಷಯ. ಅಪ್ಲಿಕೇಶನ್ ಒಂದು ಲೆವೆಲ್ಗೆ ಡೀಸೆಂಟ್ ಆಗಿರುವಂಥದ್ದು. ಅದರಲ್ಲಿ ನೀವು ಗೇಮ್ ಮೋಡನ್ನು ಆನ್ ಮಾಡ್ಕೊಬೋದು, ಫರ್ಮ್ವೇರ್ ಅಪ್ಡೇಟ್ ಮಾಡ್ಕೊಬೋದು, ಬಟನ್ಸ್ಗಳು ಕಸ್ಟಮೈಸ್ ಮಾಡ್ಕೊಬೋದು, ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ ನೀವು ಅದರಲ್ಲಿ ಚೇಂಜ್ ಮಾಡ್ಕೊಬೋದು. ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲ ಆರಾಮಾಗಿ ತೋರಿಸುತ್ತೆ. ಸೊ ಅಪ್ಲಿಕೇಶನ್ ಪರವಾಗಿಲ್ಲ, ಇಂಪ್ರೆಸಿವ್ ಅಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಇನ್ನು ಈ ಒಂದು ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಬಡ್ಸಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು. ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ ಮತ್ತು ತುಂಬ ಫಾಸ್ಟಾಗಿ ಪೈರ್ ಆಗುತ್ತೆ ನಿಮ್ಮ ಫೋನಿಗೆ. ಅದೊಂದು ಅಡ್ವಾಂಟೇಜ್ ಒಂದು ಬ್ಲೂಟೂತ್ 5.2. ಮತ್ತು ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರೋದ್ರಿಂದ ಆರಾಮಾಗಿ ಹಾಕೊಂಡು ವರ್ಕೌಟ್ ಮಾಡಿ ಸ್ವೆಟ್ ಗಿಟ್ ಆಯಿತು ಅಂದರೂ ಕೂಡ ಏನೂ ಆಗೋದಿಲ್ಲ. ನೀರಿಗೆ ಬಿದ್ದರೂ ಕೂಡ ಅಷ್ಟು ಈಸಿಯಾಗಿ ಏನೂ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ. ಜೊತೆಗೆ ಬ್ಯಾಟ್ರಿ ಕೂಡ ಅಷ್ಟೇ, ಆಯಿತಾ. ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಕಂಪ್ಲೀಟ್ ಕೇಸ್ನ ಇನ್ಕ್ಲೂಡ್ ಮಾಡಿಕೊಂಡು 24 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಈ ಒಂದು ಕಂಪ್ಲೀಟ್ ಕೇಸ್ ನೀಡಿದ್ರೆ ಈ ಒಂದು ಬಡ್ಸ್ ಏನಿದೆ ಇದು 6 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡ್ತಾ ಇರುವಂಥದ್ದು. 50% ವಾಲ್ಯೂಮಲ್ಲಿ, ಆಯಿತಾ. ಸೊ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ಇಯರ್ಬಡ್ ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಒಂದೇನಪ್ಪ ಅಂತ ಅಂದರೆ ಈ ಒಂದು ಇಯರ್ಬಡ್ನ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗುವಂಥ ಫೋನಿಗೆ ನೀವು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ OPPO Reno 6 ಸೀರೀಸ್ ಫೋನ್ಗಳೇನಿದೆ ಅವೆಲ್ಲ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡ್ತವೆ. ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಈ ಒಂದು ಇಯರ್ಬಡ್ ಕೂಡ ಡಾಲ್ಬಿ ಅಟ್ಮೋಸನ್ನು ಪ್ಲೇ ಮಾಡುತ್ತೆ. ಮತ್ತು ಈ ಒಂದು ಬಡ್ಸಲ್ಲಿ ಗೇಮ್ ಮೋಡ್ ಕೂಡ ಹೊಂದಿರುವಂಥದ್ದು. 80 ಮಿಲಿಸೆಕೆಂಡ್ನ ಲೇಟೆನ್ಸಿಯನ್ನು ಈ ಒಂದು ಬಡ್ಸ್ ಹೊಂದಿರೋದ್ರಿಂದ ನೀವು PUBG ಆಡಬೇಕಾದ್ರೆ ಗನ್ ಶಾಟ್ಸಲ್ಲಿ ಅಷ್ಟೊಂದು ಡಿಲೇ ಇರೋದಿಲ್ಲ. ಕೆಲವೊಂದು ಬಡ್ಸ್ಗಳು ಆ ರೀತಿ ಆಗುತ್ತೆ. ಸೊ ಗೇಮ್ ಆಡೋರಿಗೆ ಈ ಬಡ್ಸ್ ತುಂಬ ಒಳ್ಳೆ ವಿಷಯ. 80 ಮಿಲಿಸೆಕೆಂಡ್ ಅಂದರೆ ಅದನ್ನು ಬಿಟ್ಟರೆ ಹೆವಿ ಜಾಸ್ತಿ ಫೀಚರ್ಸ್ನ ಈ ಒಂದು ಪ್ರೈಸನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ಯಾವುದೇ ಸೆನ್ಸಾರ್ ಇಲ್ಲ, ಆಯಿತಾ. ಕಿವಿಗೆ ಹಾಕೊಂಡ ತಕ್ಷಣ ಪ್ಲೇ ಆಗೋ ರೀತಿ, ತೆಗೆದ ತಕ್ಷಣ ಪಾಸ್ ಆಗೋ ರೀತಿ ಅದೆಲ್ಲ ಇಲ್ಲ ಸೆನ್ಸಾರ್ಸು. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇಲ್ಲ. ನಿಮ್ಗೆ ಇದು ಅದನ್ನೆಲ್ಲ ಈ ಪ್ರೈಸ್ನಿಗೆ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ ನೀವು ಕಾಲಲ್ಲಿ ಮಾತನಾಡ್ತಾ ಇದ್ದೀರಾ ಅಂತಂದರೆ OPPOದು ಹೇಳೋ ಪ್ರಕಾರ ಇಂಟೆಲಿಜೆಂಟ್ ಕಾಲ್ ನಾಯ್ಸ್ ಕ್ಯಾನ್ಸಲಿಂಗ್ ಇದೆ ಅಂತ ಅಂತಾರೆ. ಬಟ್ ನನಗದೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಕಾಲ್ ಕ್ಲಾರಿಟಿ ಮಾತ್ರ ಈ ಪ್ರೈಸ್ನಿಗೆ ತುಂಬ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಬಡ್ಸ್ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡನೇ ಮಾತಿಲ್ಲ, ಆಯಿತಾ. 1800 ರೂಪಾಯಿ 2000 ರೂಪಾಯಿ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಸೌಂಡ್ ಸಿಗುತ್ತೆ ಅಂತ ಅನ್ಸಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ಸಖತ್ತಾಗಿದೆ. ಅಷ್ಟು ಒಳ್ಳೆ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬೇಸ್ ಅಂತೂ ತುಂಬ ಸಖತ್ತಾಗಿರುವಂಥ, ತುಂಬ ಕ್ಲಿಯರ್ ಆಗಿದೆ. ವೋಕಲ್ ಕೂಡ ಅಷ್ಟೇ, ಕ್ಲಾರಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ನೀವು ನಂಬಲ್ಲ, ರೀಸೆಂಟಾಗಿ ಒಂದು 8-10 ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬಡ್ಸನ್ನು ಅನ್ಬಾಕ್ಸ್ ಮಾಡಿದ್ದೆ.
ಲಿಟ್ರಲಿ ಅದೇ ಕ್ವಾಲಿಟಿಯನ್ನು ಈ ಒಂದು ಬಡ್ಸ್ ಈ ಒಂದು ಪ್ರೈಸಲ್ಲಿ ನೀಡ್ತಾ ಇರುವಂಥದ್ದು ಲೆಕ್ಕ ಹಾಕೊಳ್ಳಿ ನೀವೇ. ಇನ್ನು ಈ ಒಂದು ಬಡ್ಸ್ನ ಟಚ್ ಸೆನ್ಸಿಟಿವ್ ಏರಿಯಾನ ಕಸ್ಟಮೈಸ್ ಮಾಡ್ಕೊಬೋದು. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗೋ ರೀತಿ, ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು, ಮತ್ತು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಗೇಮ್ ಮೋಡ್ ಆನ್ ಆಗೋ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಬೈ ಡಿಫಾಲ್ಟ್ ಅವೆಲ್ಲ ಇರ್ತವೆ. ಸೊ ಚೆನ್ನಾಗಿದೆ ಮತ್ತು ಕಿವಿಗೆ ಆಗಲಿಲ್ಲದಂಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ನೀವು ಆರಾಮಾಗಿ ಜಂಪ್ ಮಾಡಿದ್ರು, ಓಡಿದ್ರು, ವರ್ಕೌಟ್ ಮಾಡಿದ್ರು ಏನೂ ಆಗೋದಿಲ್ಲ. ಓವರಾಲ್ ನನಗಂತೂ ಈ ಒಂದು ಬಡ್ಸ್ ತುಂಬ ಇಷ್ಟ ಆಗಿದೆ. ನಾನು ಇದನ್ನೆಲ್ಲ ಏನು ಹೇಳಿದೆ, ನಾನು ಇದು ಅವ್ರ ಜೊತೆ ಕೊಲಾಬರೇಟ್ ಆಗಿ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಅದು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಅವ್ರು ಕೊಲಾಬರೇಟ್ ಆಗಿದ್ರು ಅಷ್ಟೇ, ಆಗಲಿಲ್ಲ ಅಂದರೂ ಅಷ್ಟೇ, ಈ ಬಡ್ಸ್ ಸಖತ್ತಾಗಿದೆ, ಆನೆಸ್ಟ್ ಒಪಿನಿಯನ್. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಟೆಸ್ಟ್ ಮಾಡಿ ತಗೊಳ್ಳಿ. ಇದನ್ನು ಗಿವ್ ಕೂಡ ಮಾಡ್ತೀನಿ. ನೀವು ಹೋಗ್ಬಿಟ್ಟು ಈ ವಿಡಿಯೋ ಕಾಮೆಂಟ್ ಮಾಡಿ ನಿಮಗೆ ಏನಕ್ಕೆ ಇದರ ಅವಶ್ಯಕತೆ ಅಂತ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯಾನ ಕೂಡ ಹಾಕಿ, ಅಲ್ಲಿ ನಿಮಗೆ ಮೆಸೇಜ್ ಮಾಡಿ ನನಗೆ ಗಿವ್ಅವೇನ ಮಾಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕೆ ಅನೌನ್ಸ್ ಮಾಡ್ತೀನಿ, ಸೊ ಆದಷ್ಟು ಬೇಗ. ಸೊ ಇಷ್ಟು ಒಂದು ಓಪ್ಪೋ ಎನ್ಕೋ ಬಡ್ಸ್ನ ಬಗ್ಗೆ. ಸೊ ಈ ಒಂದು ಆಫರ್ ಏನಿದೆ, ₹1,800 ಆಫರು ಕೆಲವು ದಿನ ಇರುವಂಥದ್ದು, ಆಯಿತಾ. 15, 16, 17ನೇ ತಾರೀಕು ಒಂದು ಆಫರ್ ಇರುತ್ತೆ. ಅದಾದಮೇಲೆ ಈ ಒಂದು ಬಡ್ಸ್ನ ಬೆಲೆ ₹2,000 ಆಗುತ್ತೆ, ₹1,999 ಆಗುತ್ತೆ. ಸೊ ತೊಗೋಬೇಕು ಅಂದ್ಕೊಂಡಿರೋರು ಈ ಡೇಟೆಲ್ಲ ತೊಗೊಳ್ಳಿ, 100% ನೀವು ರಿಗ್ರೆಟ್ ಮಾಡಲ್ಲ. ಇದಿಷ್ಟು ನನ್ನ ಒಪಿನಿಯನು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.